ಮಗನ್ನ ಅಷ್ಟು ಹುಷಾರಾಗಿ ನೋಡಿಕೊಂಡ್ರು ನನ್ನ ಕಣ್ಣು ತಪ್ಪಿಸಿ ಲವ್ ಮಾಡಿ ಮದುವೆಗೆ ಮುಂಚೆನೇ ಇಷ್ಟೆಲ್ಲ ಕತೆ ಮಾಡಿಕೊಂಡು ನನ್ನ ತಲೆಗೆ ತಂದು ಕಟ್ಟಿದ್ದಾನೆ. ಇವರಿಬ್ರು ಗಂಡ ಹೆಂಡತಿ ಚಕ್ಕಂದ ಆಡ್ತಾ ಇದ್ರೆ ನಾನು ನನ್ನ ಮಗಳು ಇವ್ರಿಗೆ ಸೇವೆ ಮಾಡಬೇಕಾ? ಅಮ್ಮ, ಇದೇನಮ್ಮ, ಈ ನನ್ನ ಲೈಫ್ ಹೀಗಾಗೋಯ್ತು. ಇಷ್ಟಪಟ್ಟಿದ್ದ ಹುಡುಗ ಅಂತೂ ಸಿಗ್ಲಿಲ್ಲ, ಆ ಮನೆ ಸೊಸೆ ಆಗೋಕ್ಕೂ ಆಗಲಿಲ್ಲ. ಜೀವನ ಪೂರ್ತಿ ಒಂಟಿಯಾಗಿ ಇದೇ ಮನೇಲಿ ನಾನು ಹೀಗೆ ಕೊರಗ್ತಾ ಇರಬೇಕಾ? ಬಿಡ್ತು ಅನ್ನೋ ಕಂದ, ನೀನು ಯಾಕೆ ಕೊರಗಬೇಕು? ಕೊರಗಬೇಕಾಗಿರೋಳು ಅವಳು, ನೀನು ಅಣ್ಣನ ಹೆಂಡತಿ. ಹೆಗ್ಣದ ಥರ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ಅವಳು ಕೊರಗಬೇಕು. ಕೊರಗೋ ಹಾಗೆ ನಾನು ಮಾಡ್ತೀನಿ. ಈಗೇನೇ ಮಾಡೋಕ್ಕೆ ಹೋದ್ರು ಅದರಿಂದ ಪ್ರಾಬ್ಲಮ್ ಆಗೋದು ನಮಗೆ ಅಮ್ಮ. ಯಾಕಂದರೆ ಅವಳೀಗ ಪ್ರೆಗ್ನೆಂಟು, ಅಪ್ಪನ ಸಪೋರ್ಟು ಅವಳಿಗೆ ಇದೆ. ಆಗಲೇ ನೋಡ್ದಿಲ್ಲ, ಮೈ ಮೇಲೆ ದೆವ್ವ ಬಂದಿರೋಡ್ ಥರ ನಮ್ಮಿಬ್ರಿಗೂ ಕಪ್ಪಾಳಕ್ಕೆ ಬಾರಿಸಿದ್ರು. ಬಾಲ ಮುದುರ್ಕೊಂಡು ಬಿದ್ದಿದ್ ನಿಮ್ಮಪ್ಪ ನಾಯಿ ಥರ ಕಚ್ಚೋಕ್ ಹೊರಟಿದ್ದಾರೆ ಅಂದ್ರೆ ಆ ನಾಯಂಗನೇ ಇನ್ನೆಷ್ಟು ಮೋಡಿ ಮಾಡಿರ್ಬೇಕು. ನಿಮ್ಮಪ್ಪ ಅವಳನ್ನ 24 ಗಂಟೆ ಕಾವಲ್ ಕಾಯ್ತಾರಾ? ಟೈಮ್ ಬರ್ಲಿ ಕಣ, ಈ ಶೀಲ ಏನು ಅಂತ ಅವಳು ತೋರಿಸ್ತೀನಿ. ಇಲ್ಲಮ್ಮ, ಅವಳಿಗೀಗ ಏನೇ ಮಾಡಿದ್ರು ಅದರಿಂದ ಸಮಸ್ಯೆ ಆಗೋದು ನಮಗೇನೆ. ಇದನ್ನ ತುಂಬ ಹುಷಾರಾಗಿ ಡೀಲ್ ಮಾಡಬೇಕು. ಈ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇರೋದು ಮನೋಹರಿ ಮ್ಯಾಮಿಂದ ಮಾತ್ರ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆಯ್ತು ಪುಟ್ಟ, ನೀನು ಏನು ಮಾತಾಡ್ತೀಯೋ ಮಾತಾಡು. ನಾನು ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೇನೆ.